ಭಾವಿಸುತ್ತಾರೆ? ಉತ್ತಮ ಪ್ರಶ್ನೆ. ನಿಜವಾಗಲೂ ಪ್ರಕೃತಿ ಒಂದು ಅದ್ಭುತ. ಮಲಿನವಾದ ತನ್ನ ಒಡಲನ್ನು ತಾನೇ ಸರಿಪಡಿಸಿಕೊಳ್ಳುವ ಅದ್ಭುತ ಕಲೆಯನ್ನು ಭಗವಂತ ಪ್ರಕೃತಿಗೆ ನೀಡಿದ್ದಾನೆ. ಗಂಗಾ ನದಿಗೆ ಎಷ್ಟು ಮಲಿನ ಮಾಡುತ್ತೇವೆ, ಹೇಗೆ ಅದು ತಂತಾನೇ ಶುದ್ಧಿಯಾಗುತ್ತದೆ? ನಿರಂತರವಾಗಿ ಹರಿದು ಬರುವ ನೀರು ಹಳೆಯ ನೀರನ್ನು ಕೊಚ್ಚಿ ಹರಿಸುತ್ತಾ ಮುಂದೆ ಸಾಗಿಸುತ್ತದೆ. ಹಾಗೆ ಹರಿಯುತ್ತಿದ್ದಂತೆ ಅದರಲ್ಲಿರುವ ಭಾರದ ವಸ್ತುಗಳು ನದಿಯ ಕೆಳ ಸೇರಿ ಮರಳಿನ ಪ್ರಭಾವದಿಂದ ನೀರು ಶುದ್ಧಿಯಾಗುತ್ತಾ ಹೋಗುತ್ತದೆ. ಆಚೆಗೆ ಇರುವ ಸಸ್ಯಗಳು ಅದರಲ್ಲಿರುವ ವಿಷವನ್ನು ಹೊರಹಾಕುತ್ತವೆ. ಮೀನು, ಪಕ್ಷಿ, ಆಮೆ, ಕಪ್ಪೆ ಇತ್ಯಾದಿಗಳು ಕ್ರಿಮಿಗಳನ್ನು ತಿಂದು ನೀರನ್ನು ಶುದ್ಧ ಮಾಡುತ್ತದೆ. ಒಂದು ಮಟ್ಟದಲ್ಲಿ ಅವುಗಳ ಜೀವನ ಸಾಗಿಸಲು ಇದು ಸಹಕಾರಿ. ಇಂಥ ನೂರಾರು ವ್ಯವಸ್ಥೆಗಳಲ್ಲಿ ಶುದ್ಧವಾಗುವ ವ್ಯವಸ್ಥೆ ಇದೆ. ಅವೆಲ್ಲವನ್ನು ಮೀರಿ ನದಿಗಳಿಗೆ ಅಳತೆ ಮೀರಿ ಕಲ್ಮಶ ಸೇರಿದರೆ ಆಗಲೂ ಪ್ರಕೃತಿ ತನ್ನ ಕೆಲಸ ತಾನು ಮಾಡುತ್ತದೆ. ಅದನ್ನೆಲ್ಲ ಸಮುದ್ರಕ್ಕೆ ಸಾಗಿಸಿ, ಬಿಸಿಲಿಗೆ ಆವಿಯಾಗಿಸಿ, ಆಕಾಶಕ್ಕೆ ತೆಗೆದುಕೊಂಡು ಹೋಗಿ ಪರಿಶುದ್ಧವಾದ ನೀರು ಮತ್ತೆ ಮಳೆಯಾಗಿ ನಮಗೆ ಸಿಗುವಂತೆ ಮಾಡುತ್ತದೆ. ಪ್ರಕೃತಿ ಇರುವುದೇ ನಮ್ಮ ಉಪಯೋಗಕ್ಕೆ. ಅದನ್ನು ಬಳಸಿಕೊಳ್ಳುವಲ್ಲಿ ಮಾತ್ರ ತಿಳುವಳಿಕೆ ಬೇಕು. ನಾವೆಷ್ಟು ಮಾಲಿನ್ಯ ಮಾಡಿದರೂ ಪ್ರಕೃತಿ ತಾನಾಗಿ ಶುದ್ಧವಾಗುವ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಹಾಗೆಂದು ನಿರಂತರವಾಗಿ ಅಳತೆ ಮೀರಿ ಕಲ್ಮಶ ಮಾಡಿದರೆ ಅನುಭವಿಸುವವರು ನಾವೇ. ಅದುವೇ ಕರ್ಮ. ಗುರುಗಳೇ, ಸಸ್ಯಗಳಿಗೆ ಜೀವವಿದೆ ಎಂದಿದ್ದೀರಿ. ಅದನ್ನು ತಿಂದರೂ ಪ್ರಾಣಿ ಹತ್ಯೆ ಅಲ್ಲವೇ? ಉತ್ತಮ ಪ್ರಶ್ನೆ. ಸಸ್ಯಗಳಿಗೆ ಅನುಶಾಹಿ ಜೀವ ಎನ್ನುತ್ತಾರೆ. ಅದಕ್ಕೆ ಜೀವವಿದ್ದರೂ ತನ್ನದು ಎನ್ನುವ ಊಹಿಸುವ, ಆಲೋಚಿಸುವ ಮನಸ್ಸಿಲ್ಲ. ನಮ್ಮಂತೆ ನಡೆದಾಡುವ ಶರೀರವೂ ಇಲ್ಲ, ನರಮಂಡಲವೂ ಇಲ್ಲ, ನಮ್ಮದು ಎನ್ನುವ ಅಹಂಕಾರವೂ ಇಲ್ಲ. ನಮಗೆ ಶ್ರೀರಾಮನ ಅಂತಃಕರಣ ಕೊಟ್ಟಿದೆ. ಉಳುವಾಗ ಹಲವಾರು ಪ್ರಾಣಿಗಳು ಸಾಯುತ್ತವೆ. ಆದರೆ ಅದನ್ನು ತಿಳಿಯದೆ ಮಾಡುವ ತಪ್ಪಾಗಿ ಭಾವಿಸಲಾಗುತ್ತದೆ. ಜಗತ್ತಿನ ನಿಯಮಗಳು ಇವು. ಸಹಜವಾಗಿ ಬರುವ ಸಾವು ಮಾಂಸಾಹಾರಿಗಳಂತೆ ಪರಿಗಣಿಸಲಾಗುವುದಿಲ್ಲ ಎಂದು ಭಾವಿಸಲಾಗುತ್ತದೆ. ಅದಕ್ಕಾಗಿ ಉಳುವ ಮುಂಚೆ ಪೂಜೆ ಮಾಡುತ್ತಾರೆ. ಭೂಮಿ ತಾಯಿ, ತಿಳಿಯದೆ ನಾನು ಕೆಲವು ಸಾವುಗಳಿಗೆ ಕಾರಣನಾಗುತ್ತಿದ್ದೇನೆ, ಅದನ್ನು ಕ್ಷಮಿಸು. ಜಗತ್ತಿನ ನಿಯಮಗಳನ್ನು ನಾನು ಮೀರಲಾರೆ ಎಂದು ಪ್ರಕೃತಿಗೆ ಅರ್ಪಿಸುವ ಯಜ್ಞವೇ ಆ ಪೂಜೆ. ಇಲ್ಲಿ ನಿಮಗೆ ವೇದಾಂತವೂ ಕಾಣಿಸುವುದಿಲ್ಲ, ಕೇವಲ ವಿಜ್ಞಾನ ಮಾತ್ರವೇ ಕಾಣಿಸುತ್ತದೆ.